ಯಜಮಾನ್ರಿಗೆ ಊಟಕ್ಕೆ ಕೊಡ್ಬೇಕು ಏನೋ ಬಂದಾರ ಪ್ರಸಾದ ವ್ಯವಸ್ಥೆ ಇಲ್ಲೇ ಇತ್ತು ಅಂತ ಅದಕ್ಕೆ ಎಲ್ಲರೂ ಕೂಡ ಬಂದ್ಬಿಟ್ರು. ನೀವಿಲ್ಲಿ ಬಂದಿರಿ ಅಂದ್ಮೇಲೆ ನಿಮ್ಮ ಶರೀರ ಅಷ್ಟ ಬರಬಾರ್ದು, ನಿಮ್ಮ ಶರೀರದ ಜೊತೆಗೆ ಮನಸ್ಸು ಕೂಡ ಇಲ್ಲೇ ಇತ್ತಪ್ಪ ಅಂತಂದ್ರೆ ಎಲ್ಲ ಪೂಜ್ಯರ ಆಶೀರ್ವಚನ ಅನುಭವದ ನುಡಿ ನಿಮ್ಮ ಕಿವಿ ಒಳಗ ಎರಡು ಒಳ್ಳೆಯ ಮಾತುಗಳು ನಿಮ್ಮ ಕಿವಿ ಒಳಗೆ ಹೋಗ್ತವೆ. ಅದಕ್ಕೆ ಯಾರು ಮನಸ್ಸು ಬೇರೆ ಕಡೆ ಕಳಿಸ್ಬೇಡ. ನನ್ನ ಕಡೆನ ಮನಸ್ಸು ನಿಮ್ಮ ಲಕ್ಷ್ಯ ಎರಡು ಕೊಟ್ರಪ್ಪ ಅಂತಂದ್ರೆ ಅಷ್ಟ ಒಂದು 2 ತಾಸಿನಾಗ ಆಗ ಚಪ್ಪಲ್ ಕಟ್ಟಿ ಸ್ವಾಮಿಗಳು ಹೇಳಿದ್ರು. ಒಬ್ಬೊಬ್ರು ಸ್ವಾಮಿಗಳು 2 ತಾಸು ಮಾತಾಡ್ತಾರ, ಶಿವರಾತ್ರಿ ಹೆಂಗು ಜಾಗರಣೆ ಮಾಡಿಬಿಡು ಅಂತ ಹೇಳಿದ್ರು. ಮತ್ತು ಅವ್ರು ಹೇಳ್ಯಾರಂದ ಮೇಲೆ ನಂದು ಇವತ್ತು ಇದ್ದಿದ್ದಿಲ್ಲ. ಗೋಕಾಕ್ ಪೂಜ್ಯರು ಇಂಗಳಗಾಂವ್ ಅಂತ ಹೇಳಿ ನನ್ನ ಚಿಕ್ಕಪ್ಪಕ್ಕೆ ಕರ್ಕೊಂಡು ಬಂದಾರ. ಅದಕ್ಕೆ ನಂದು ನಿಮ್ಮನ್ನು ನೋಡುವಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂಥ ಸೌಭಾಗ್ಯ ನಮಗೂ ಕೂಡ ಬಂದಿದೆ. ಒಂದು ಸಲ ಆಗಾಳಿದ್ರ ಕಲ್ಲೈ ಸ್ವಾಮಿಗಳು ಹೇಳಿದ್ರು, ಜಯಘೋಷ ಮಾಡಿದ್ರು. ಒಂದ್ಸಲ ಜೋರಾಗಿ ಜಯಘೋಷ ಮಾಡ್ರು, ಸಾಂಬ ಜಯ ನಮ. ಸೌಂಡ್ ಬರಲಿಲ್ಲ. ನಾವು ಆಗಾಳೆ ಗಾಡಿಯಾಗ ಬರುವ ಹೊತ್ನ್ಯಾಗ ನಮ್ಮ ಗಾಡಿ ಅಲ್ಲಿ ಚಿಕ್ಕಪ್ಪ ಆಚೆ ಕಡೆ ನಿಂತ. ಯಾಕೆ ನಿಂತೀವಿ ಗೊತ್ತಾಗ್ಲಿಲ್ಲ. ಡ್ರೈವರ್ ನೋಡಿ, ನಮ್ಮ ಡ್ರೈವರ್ ಹೆದರಾಕತ್ತಿತ್ತು. ಭೂಮಿಗೆ ಆಕಾಶಕ್ಕೆ ಏಕಾಗಿರ್ತದೆ. ನಾವು ಬಿಡಪ್ಪ ದಾರಿ ಬಿಡು ಹೋಗ್ತೀವಿ, ಕಾರ್ಯಕ್ರಮ ಐತಿ, ಶಿವನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಐತಿ, ನಾವು ಹೋಗ್ತೀವಿ ಬಿಡು ಅಂತ ಹೇಳಿದ್ವು. ಅದು ನೀವು ಮಹಾತ್ಮರ ಹೆಸರು ಹೇಳಾಕತ್ತೀರಿ, ಶಿವನ ಹೆಸರು ಹೇಳಾಕತ್ತೀರಿ, ಬಸವಣ್ಣನ ಹೆಸರು ಜಾತ್ರೆಗೆ ಹೋಗ್ತೀವಿ ಅಂತ ಹೇಳಾಕತ್ತೀರಿ. ಅಂದಮೇಲೆ ನಿಮ್ಮನ್ನ ಹೋಗಾಕ ಅವಕಾಶ ಮಾಡಿ ಕೊಡ್ತೇನೆ ನಾನು. ಆದ್ರೂ ಒಂದು ಕಂಡೀಷನ್ ನಂದು ಅಂತ ಹೇಳಿ ಕಳಿಸೈತೇವೆ. ಆ ಜಾತ್ರೆ ಒಳಗ ಯಾರು ಶಿವನನ್ನ ನೆನೆಸುವುದಿಲ್ವೋ, ಯಾರು ಬಸವಣ್ಣನ ನೆನೆಸುವುದಿಲ್ವೋ ಅವ್ರ ಹೆಸರು ನಮ್ಗೆ ಹೇಳಿ ಹೋಗ್ಬೇಕು. ಹೋಗೋ ಮುಂದೆ ಅವ್ರನ್ನ ಆಯ್ನ್ ಬಿಡುದಿಲ್ಲ ಸುಮ್ಮ ಅಂತ ಹೇಳಿರ್ತೇವೆ. ಅದಕ್ಕೆ ನೀವು ಸುಮ್ ಕುಂತ್ರಪ್ಪ ಅಂತಂದ್ರೆ ನಾವು ಹೋಗೋ ಮುಂದೆ ಹೆಸರು ಕೊಟ್ಟು ಹೋಗ್ಬೇಕು. ಅದಕ್ಕೊಂದ್ಸಲ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುನಿ ಅಂತ. ಯಾರು ಈ ಬಾಯಿ ಭಗವಂತ ಎದಕ್ ಕೊಟ್ಟಾನಪ್ಪ ಅಂತಂದ್ರ ಕೆಟ್ಟದ್ದನ್ನ ನುಡಿಯಾಕ ಕೊಟ್ಟಿಲ್ಲ. ಕಣ್ಣು ಎದಕ್ ಕೊಟ್ಟಾನಪ್ಪ ಅಂತಂದ್ರೆ ಕೆಟ್ಟದ್ದನ್ನ ನೋಡಾಕ್ ಕೊಟ್ಟಿಲ್ಲ. ಕೈ ಎದಕ್ ಕೊಟ್ಟಾನ ಅಂತಂದ್ರೆ ಕೆಟ್ಟದ್ದನ್ನ ಮಾಡಾಕ್ ಕೊಟ್ಟಿಲ್ಲ. ಕಾಲುಗಳ ಎದಕ್ ಕೊಟ್ಟಾನಪ್ಪ ಅಂತಂದ್ರೆ ಕೆಟ್ಟದ್ರ ಕಡೆ ಹೋಗುದ್ರ ಸಲುವಾಗಿ ಕಾಲುಗಳನ್ನು ಕೊಟ್ಟಿಲ್ಲ. ಅದಕ್ಕೆ ಭಗವಂತ ನಮ್ಮ ಕೈಗಳನ್ನ, ಬಾಯನ್ನ, ಕಿವಿಯನ್ನ ಒಳ್ಳೇದು ಮಾಡ್ಲಿ ಅಂತೇಳಿ ಭಗವಂತ ಇವನ್ನೆಲ್ಲ ಕೊಟ್ಟು ಕಳಿಸ್ಯಾನಂದ್ಮೇಲೆ ನಾವು ಭಗವಂತನನ್ನು ನೆನೆಸ್ಬೇಕಂದ್ಮೇಲೆ ಯಾರು ಸುಮ್ ಕುಂದ್ರಬೇಡ್ರವ. ಈ ಜಾತ್ರೆ ಮುಗಿದ್ಮೇಲೆ ನಾವು ಬರುದಿಲ್ಲ, ನೀವು ಬರುದಿಲ್ಲ. ಅದಕ್ಕೆ ಈ ಶಿವರಾತ್ರಿ ಒಳಗ ಶಿವನನ್ನು ಸ್ಮರಣೆ ಮಾಡಿ ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಬೇಕು. ಅದಕ್ಕೆ ಯಾರು ಸುಮ್ ಕುಂದ್ರಬೇಡ. ಜೋರಿಗೆ ಜಯಘೋಷ ಮಾಡು. ಸಾಂಬ ಜಯ ನಮ. ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಶಿವನಂದಿ ಬಸವೇಶ್ವರ ಮಹಾರಾಜ್ ಕಿ. ಇಲ್ಲಿವರೆಗೆ ಕಲ್ಲೈ ಮಹಾಸ್ವಾಮಿಗಳು ನಿಮ್ಮೆಲ್ಲರನ್ನ ಕುರಿತು ಆಶೀರ್ವಚನವನ್ನ ಮಾಡಿದ್ರು. ಬಸವನೆಂದಡೆ ಪಾಪ ದಸಗೆಟ್ಟು ಪೋಪುದು ಅಂತ. ಒಂದು ಸಲ ಬಸವಾಂದ್ ಬಿಟ್ಟಿವಪ್ಪ ಅಂತಂದ್ರು ನಮಗ್ ಬಂದಿರತಕ್ಕಂಥ ಕಷ್ಟಗಳು ದೂರಕ್ಕ. ಅದಕ್ಕೆ ನಾವು ಕುಂತಾಗ, ನಿಂತಾಗ, ಮಲಗಿದಾಗ, ಅಡಿಗೆ ಮಾಡುವಾಗ
ಏನು ಮಾಡ್ಬೇಕ್ರಿ ಅಂದ್ರೆ ಬಸವ 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 ಮೂರಕ್ಷರದ ಬಸವನ ಹೆಸರು ನೆನೆಸಿದೀವಪ್ಪ ಅಂತಂದ್ರೆ ನಮ್ಗೆ ಯಾವ ಕಷ್ಟಗಳು ಬರೋದಿಲ್ಲ ಅಂತ ಎಲ್ಲ ದೂರ ಮನುಷ್ಯರಾಗಿ ಹುಟ್ಟಿ ಬಂದೀವಿ ಖರೆ, ಆದ್ರ ಮನುಷ್ಯರಾಗಿ ನಾವು ಬಾಳ್ತಿಲ್ಲ ಇವತ್ತಿನ ದಿವಸ. ಇವತ್ತು ಮೊಬೈಲ್ ಯುಗದೊಳಗೆ, ಕಂಪ್ಯೂಟರ್ ಯುಗದೊಳಗೆ ಎಲ್ಲ ಬಂದ ಸಂಸ್ಕಾರ, ಧರ್ಮ, ಪ್ರವಚನ ಎಲ್ಲ ಮರೆತು ಬಿಟ್ಟಿವಿ ಇವತ್ತಿನ. ಅದೆಲ್ಲಾದ್ರೂ ಉಳಿದಿದ್ರ ಚಿಕ್ಕಪ್ಪ ಗ್ರಾಮದಲ್ಲಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇವತ್ತ ಚಿದಾನಂದ ಸರಿ ಒಂದು ಒಳ್ಳೆಯ ಸತ್ಪರಂಪರೆಯನ್ನು ಚಿಕ್ಕಪ್ಪ ಗ್ರಾಮದಲ್ಲಿ ಹಾಕಿದ್ದಾರೆ. ಮನುಷ್ಯನಾಗಿ ನಾವು ಹುಟ್ಟಿ ಬಂದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಇಂಥ ಸತ್ಸಂಗವನ್ನ ಮಾಡಬೇಕು, ಗುರುವಿನ ಸಂಘವನ್ನ ಮಾಡಬೇಕು, ದೇವರ ಸಂಘವನ್ನ ಮಾಡಬೇಕು. ಬಸವಣ್ಣವರು ತಮ್ಮ ವಚನದೊಳಗೆ ಹೇಳ್ತಾರೆ, ಸಾರ ಸಜ್ಜನರ ಸಂಘ ಎರಡು ಉಂಟು, ಸಂಘಗಳೆರಡು ಉಂಟು, ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ಕೂಡಲ ಸಂಘ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ. ಎಂಥವ್ರು ಸಂಘ ಮಾಡ್ಬೇಕಪ್ಪ ಅಂತಂದ್ರೆ ಭಗವಂತನ ಸಂಘ ಮಾಡ್ಬೇಕು, ಮಹಾತ್ಮರ ಸಂಘ ಮಾಡ್ಬೇಕು, ಶಿವನಂದಿ ಬಸವೇಶ್ವರ ಸಂಘ ಮಾಡ್ಬೇಕು. ನಾವು ಅಂದ್ರ ಈ ಮನುಷ್ಯನಾಗಿ ಹುಟ್ಟಿ ಬಂದದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಕೆಟ್ಟವ್ರ ಸಂಘ ಮಾಡಿದೀವಪ್ಪ ಅಂತಂದ್ರೆ, ಇವತ್ತು ಉದಾಹರಣೆ ಹೇಳ್ಬೇಕಂದ್ರ ಒಬ್ಬ ಹೆಣ್ಮಗಳು ಸೆಗಣಿ ಬುಟ್ಟಿ ಹೊತ್ಕೊಂಡು ಬರಾಕತ್ತಿದ್ದಳು ಅಂದ್ರ ಆಕಿ ಕೂಡಿ ಹೋಗಿ ನ್ಯಾಯ ತೆಗದೀವಿ ಅಂದ್ರೆ ಏನಾಕೈತ್ರಿ? ಆಕಿ ತಲೆ ಮ್ಯಾಲ ಸೆಗಣಿ ಬುಟ್ಟಿ ಇರ್ತೈತಿ, ಆಕಿ ಕೂಡ ಹೋಗಿ ನ್ಯಾಯ ತೆಗದೀವಿ ಅಂದ್ರ ಅಕ್ಕಿ ಮೇಲೂ ಬೀಳ್ತತಿ, ಈಕಿ ಮೇಲೂ ಬೀಳ್ತತಿ, ಇಬ್ರು ಕೂಡಿ ಹೊಲಸಾಗ್ತದೆ. ಅದಕ್ಕೆ ಹೇಳಿದ್ರು ಬಸವಣ್ಣನವರು, ಸಂಘಗಳೆರಡು ಉಂಟು, ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ಕೂಡಲ ಸಂಘ.